ಗಾಯ್ಸ್ ಇವತ್ತು ನಾವು ನಮ್ಮ ಸ್ಕೂಲ್ದು ಹಳೆ ಸ್ಕೂಲ್ದು ಸ್ಪೋರ್ಟ್ಸ್ ನೋಡೋಣ ಅಂತ ಬಂದಿದ್ದೀವಿ. ಯಾರು ಬಂದಿದ್ದೀವಿ? ನಾವು ನಮ್ಮ ಮೇಜರ್ಸ್ ಬಂದಿದ್ದೀವಿ. ಹುಡುಗರೆಲ್ಲ ಕ್ಯೂರಿಯಾಸಿಟಿ ಅವರು ಏನ್ ಹೇಳ್ತೀರಾ? ಗೆಲ್ತಾ ಇದೀರಾ ಏನ್ ಸೋಲ್ತಾ ಇದೀರಾ? ಅನ್ಯಾಯ ಮಾಡ್ದವ್ರಲ್ಲ, ಒಬ್ರು ಅನ್ನ ಕಿತ್ಕೊಂಡವ್ರಲ್ಲ. ಗೈಸ್ ಫಸ್ಟ್ ನಾವು ಬರೋಷ್ಟೊಳಗೆ ಅಲ್ಲೇ ಸ್ಟಾರ್ಟ್ ಆಗ್ಬಿಟ್ಟೈತೆ. ಸ್ಟಾರ್ಟ್ ಆಗಿ ಎಷ್ಟು ಜನ ಮುಡಿಸ್ತಾರೆ ಬಂಡೆ? ಅಪ್ಡೇಟ್ ಕೊಡ. 3 ಬಿಟ್ಟು ನಿಂತ್ಬಿಟ್ಟವ್ರಣ್ಣ. ಅಪ್ಡೇಟ್ ಗೊತ್ತಿಲ್ಲ ಎಷ್ಟು ವೆಂಕಟ ಎಷ್ಟು ಜನ ಮುಡಿಸಿದೀರಾ? ವನನಟಿ ಅವರು ಒಂದ್ ಔಟ್ ಆಗಿದ್ದಾರೆ. ಇವತ್ತು ಚೇಜಿಂಗ್ ಕೂತಿದ್ದಾರೆ. APS ಅವರು ಒಂದ್ ಔಟ್ ಹೊಡೆದಿದ್ದಾರೆ. ಇವಾಗ ಅವ್ರದ್ದು ಡಾರ್ಜಿಂಗ್ ನೋಡೋಣ ಯಾರು ಗೆಲ್ತಾರೆ ಅಂತ. ನಮ್ದು ಓಲ್ಡ್ ಸ್ಕೂಲ್ ಆಪೋಸಿಟ್ ಟೀಮ್ APS ಶತ್ರು ಟೀಮ್. ಗೈಸ್ ಇದು ಹೆಂಗೆ ಅಂದ್ರೆ ಗೌರ್ಮೆಂಟ್ ಸ್ಕೂಲ್ ನಮ್ಮ ಟೀಮ್ ಅಲ್ಲಿ ಇವರೊಬ್ರು ಇದ್ದಾರೆ ಕಂಟೆಂಟ್ ಮಾಡ್ತಾರೆ. ಗೈಸ್ ಇದು ಗೌರ್ಮೆಂಟ್ ಸ್ಕೂಲ್ ವರ್ಸಸ್ ಪ್ರೈವೇಟ್ ಸ್ಕೂಲ್ ಅಂತಾರ. ಅವಾಗ ನಾವು ಟೀಚರ್ಸ್ ಇದ್ದಾಗ ಹೇಳೋರು ನಾವೆಲ್ಲದ್ರಲ್ಲೂ ಫಸ್ಟ್ ಇದ್ದಾಗ ಗೈಸ್ ಡಿಪ್ರೆಷನ್ ಯಾವ್ದ್ರಲ್ಲಿ ಅಂದ್ರೆ ಬೈಸ್ಕೊಳ್ಳೋದ್ರಲ್ಲೂ ಫಸ್ಟೇ ಟೀಚರ್ ಯಾವಾಗಲೂ ಹೇಳೋರು ನಿಮ್ಮಂತ ವರ್ಸ್ಟ್ ಸ್ಕೂಲ್ನ ಇಡೀ ನಮ್ಮ ಸ್ಕೂಲ್ ಚರಿತ್ರಲ್ಲೇ ನೋಡಿಲ್ಲ ಅಂತ. ನಾವು ಹೋದ್ಮೇಲೆ ಅದೇ ಹೇಳ್ತಾವ. ಕರಿಯೋಣ ಗೈಸ್ ನಮ್ಮ ಸ್ಕೂಲ್ ಹಳೆ ಆಟಗಾರ ಬಂದವನೆ. ಹಳೆ ಆಟಗಾರ ಏನೋ ಬರೀ ಕುಂಟೆ ಬಿಲೆ ಬಿಟ್ಟು ಇನ್ನೇನು ಗೊತ್ತಿರಲ್ಲ. ಏಜಸ್ ಕ್ಯೂರಿಯಸ್ ಆಗಿದ್ಯಾ? ಏಜಸ್ ಏನಾದ್ರು ಮಾತಾಡೋ. ನಮ್ಮ ರಾಜು ಅವ್ರು ಸಿಕ್ಕಿದ್ದಾರೆ, ಏನಾದ್ರು ಹೇಳ್ಬೇಕು ರಾಜು? ನಾವೊಂದು ಮಾತು ಹೇಳಕ್ ಇಷ್ಟಪಡ್ತೀವಿ. ವರ್ಷ ವನನಟಿನ ಗೆಲ್ಲೋದು, ಇವತ್ತು ಅದೇ ಗೆಲ್ಲೋದು. APS ಕಂತೂ ಉರ್ಸೋದೆ. ಫಸ್ಟು ಅವರು 5 ನಿಮಿಷಕ್ಕೆ ಒಂದೇ ಒಬ್ಬರು ಮುಡ್ಸವ್ರೆ. ನಮ್ಮ ಗೌರ್ಮೆಂಟ್ ಸ್ಕೂಲ್ ಅವ್ರು ಇವಾಗ ಕುಂತ್ಕೊಂಡವ್ರೆ ಓಡೋಕ್ಕೆ ರೆಡಿ. ಮ್ಯಾಚ್ ತಿರ್ಗಾ ರೀಸ್ಟಾರ್ಟ್ ಆಗಿದೆ. ಬಾಬು ಗೈಸ್ ಇವ್ನು ಎಕ್ಸ್ಟ್ರಾ ಆಟಗಾರ ಗೈಸ್ ಆಡ್ತಾವ್ರೆ. ಇಂಟ್ರೆಸ್ಟಿಂಗ್ ಆಗೈತೆ, ನೋಡೋಣ ಇರಿ. ಎಗ್ರ ಮುಖದ ಎರಡು ಕಲ್ಲೆತ್ತದೇನದು ಇಲ್ಲ. ಸ್ವಲ್ಪ ಜಾಗ ಕೊಡ್ರು ಗೈಸ್. ಇರೇನು ಜಾಗನೇ ಕೊಡ್ತಾ ಇಲ್ಲ. ಒಬ್ಬರು ಏನಾಗಿಲ್ಲ ಬೇಡ ಕೊಡ್ರು ಲಾಸ್ಟು. ಎಷ್ಟು ನಿಮಿಷ? 5 ನಿಮಿಷನಾ? ಕೊಡ ಪರವಾಗಿಲ್ಲ. ಓಡೋ ಎದೋಡ್ರ ಫಾಸ್ಟ್ ಆಗಿ. ಗೈಸ್ ಮಿಸ್ ಆಗ್ಬಿಟ್ಟ ಗೌತಮ. ಕ್ಷಮ ಕೊಡ್ರು, ಅವರೇ ಕೊಡ್ತಾರೆ. ಬಿದ್ದಿದ್ರೆ ಅದು ಔಟೇ. ಗೈಸ್ ಸ್ವಲ್ಪ ಹಿಂದಕ್ಕೆ ಬಾ. ಸ್ವಲ್ಪ ಫುಲ್ಲು ಇಂಟ್ರೆಸ್ಟಿಂಗ್ ಆಗೈತೆ. ಅದ್ರ ಬಗ್ಗೆ ಸುಂದರ ಇದ್ರ ಬಗ್ಗೆ ರಾಜ ವಿಡಿಯೋ ಮಾಡಿ ಹಂಗೆ ವಿಡಿಯೋ ಮಾಡ್ತಾರೆ. ಹೋಗ್ಬಿಡ ಅದು ಮನಸ್ಸು ಮಾಡಿಲ್ಲ ಅಂದಿರು. ಕ್ಲಿಯರ್ ಮಾಡೋ ಕೊಡ ಬೇಗ. ಗೈಸ್ 3 ಔಟ್ ಹೊಡೆದವ್ರು ಆಗ್ಲೇ ಇವಾಗ. ಬ್ಯಾಕ್ ಟು ಬ್ಯಾಕ್ 3. ಗೌರ್ಮೆಂಟ್ ಸ್ಕೂಲರ್ ಯಾವ್ದು ಕಮ್ಮಿ ಇಲ್ಲ ಗೈಸ್. ಸರಿಯಾಗಿ ಹೊಡಿದವ್ರೆ. ಅವನು ಅರುಣ ಒಬ್ಬ ಇಲ್ಲ, ಇಲ್ಲಿ ಕೂತವನಲ್ಲ ಅವನೊಬ್ಬ ಇಲ್ಲ. ಚಿರೋ ಬಿಡ್ಬೇಡ ಚಿರೋ ಯಾಕೋ ಬಾಬು ಜಂಪ್ ಮಾಡ್ಬೇಕು. ಮತ್ತೆ ಜಂಪ್ ಮಾಡ್ಬೇಕು ಗೈಸ್. ನೋಡಿ ಸುಮ್ಮನೆ ಅವ್ನು ಉದ್ದ ಇಲ್ವೆಲ್ಲ ಅಷ್ಟು ಹೋಗ್ಬಿಡ್ತಾರ. ಎಲ್ಲರೂ ಕ್ಯೂರಿಯಾಸಿಟಿಯಿಂದ ನೋಡ್ತಾವ್ರೆ ಮ್ಯಾಚ್. ಓಡ 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 ಗೈಸ್ ಔಟ್.
ನಮ್ ಇದು ಸೈಡಲ್ಲಿ ಕೊಕ್ಕೋ ನೋಡೋದೇ ಒಂಥರ ಸೂಪರ್ ಸೂಪರ್ ಓಡ್ಸ ಅವ್ನು ಹೊಡಿಬಿಡ ಅವ್ನು ಫೋಲ್ಡೆ ಹೊಡಿಬಿಡ ಅವನಿಗೆ ಜಾರ್ಬಿಟ್ನಲ್ಲ ಅವನು ಕೊಡ ಅವನಿಗೆ ಓಡೋ ಗಾಯ್ಸ್ ನೆನ್ನೆ ಬರ್ಬೇಕಾಯ್ತು ಇನ್ನು ಇಂಟ್ರೆಸ್ಟಿಂಗ್ ಆಗಿರೋದು ನಾನು ಕರ್ಕೊಂಬರ ಈ ಕಡೆ ಶ್ರೀನಾಥ ಅಲ್ಲೇ ಕೊಡು ಸಿಗ್ತಾನೆ ಅಲ್ಲೇ ಚಮಕ್ ಓಡೋ ಸಿಗ್ತಾ ಬಿಡೋ ಬರೋ ನೀನೇ ಚಮಕ್ ಓಡ ಲೇ ಮೈಕ್ ಐತಲ್ಲೇ ಓಡ ಗೌತು ನೋಡ್ಕೊಂಡು ಆಡ್ಸಲ್ಲೇ ನೋಡ್ಬಾರೋ ಸಿಗ್ತಾನೆ ಜಲ್ದಿ ಸೆಕೆಂಡ್ ಒಂದು ಔಟ್ ಬೇಕು ಹೊಡಿಯೋ ಒಂದೇ ಒಂದು ಔಟ್ ಹೊಡಿರ ಯಾರು ಅವ್ರು ಸಾಯ್ತವ್ರಲ್ಲ ಫಾಸ್ಟ್ ಇರು ಸೆಕೆಂಡ್ ಸಲ ಇತ್ಕೊಂಡು ಓಡ ಚೂರು ಲಾಸ್ಟ್ ಹೊಡಿ ಔಟ್ ಕೈ ಔಟ್ ಯಾಕ್ರೆ ಬಿಡ ಚೂರು ಔಟ್ ಬಿಡ ಔಟ್ ಇಲ್ವಾ ಯಾಕೆ ಟೈಮ್ ಔಟ್ ಕೊಟ್ಬಿಟ್ಟು ಟೈಮ್ ಔಟಾ ಔಟ ಕೊಡ್ಲಿಲ್ಲ ಗಾಯ್ಸ್ ನೋಡ್ರಿ ಹೆಂಗೆ ಹೊಡೆದಾಟಗಳು ನಡೀತಾ ಇದ್ದಿಲ್ಲ ಇವಾಗ ಒಂದೇ ಸೆಟ್ಟೇನು ಇನ್ನೊಂದು ಸೆಟ್ ಆಯ್ತಾ ಗೈಸ್ ಇವಾಗ ಇನ್ನೊಂದು ಸೆಟ್ ಐತೆ ಇವ್ರು ಯಾವ ಹೆಂಗ ಹೋಗಿದ್ರು ಅಲ್ಲಿಗೆಲ್ಲ ಇನ್ನೂ ಒಂದು ಇನ್ನಿಂಗ್ಸ್ ಐತೆ ಕಣ್ರು ಗೈಸ್ ಇನ್ನೂ ಒಂದು ಇನ್ನಿಂಗ್ಸ್ ಐತೆ ಸಾಕು ಸುಮ್ಮನೆ ಬಂಡೆ ಏನು ರೂಲ್ಸ್ ಏನು ಸೆಕೆಂಡ್ ಸೆಟ್ಟಲ್ಲಿ ಯಾವ ಥರ ಇರುತ್ತೆ ಫಸ್ಟ್ನೇ ಇನ್ನಿಂಗ್ಸಲ್ಲಿ APS ಅವರು ವನನಟ್ಟಿ ಅವರು ಒಂದು ಔಟ್ ಮುಡಿಸಿದ್ರು. ಇವಾಗ ವನನಟ್ಟಿ ಅವ್ರು ಚೇಂಜಿಂಗ್ ಮಾಡಿಬಿಟ್ಟು APS ಡಾರ್ಜಿಂಗಲ್ಲಿ 5 ಜನ ಔಟ್ ಆಗವ್ರೆ. ಇವಾಗ ನೆಕ್ಸ್ಟು ಅವರು ಚೇಂಜಿಂಗ್ ಕುತ್ಕೋಬೇಕು, ಡಾರ್ಜಿಂಗ್ ವನನಟ್ಟಿ ಅವ್ರು ಆಡಿಸ್ತವ್ರೆ. ಇವಾಗ ನೋಡ್ಬೇಕು ಎಷ್ಟು ಲೀಡ್ ಕೊಡ್ತಾರೆ ಅಂತ. ಮತ್ತೆ 4 ಜನಕ್ಕೆ ಮೇಲೆ ಮುಡಿಸಿದ್ರೆ ತಾನೇ ಅವ್ರು ಕುಂತ್ಕೊಬೇಕು, ಒಳಗೆ ಮುಡಿಸಿದ್ರೆ ಕುಂತ್ಕೊಳ್ಳಂಗಿಲ್ಲ. ಸರಿ ಇದೇ ಬೇಕಾಗಿದೆ ಗೈಸ್ ಇವಾಗ. ಅದಕ್ಕೆ ಮತ್ತೆ ನೀವು ಕುತ್ಕೋಬೇಕಾದ್ರೆ 4 ಔಟ್ ಆಗಬೇಕು, ಕುತ್ಕೊಳ್ಳೇ ಬೇಡ್ರಿ, ಅವ್ರು ಮುಡ್ಸೋಕ್ಕೆ ಬಿಡಬಾರ್ದು 3 ಜನ ಮೇಲೆ. ಇವ್ನು ಯಾಕೋ ಸುಸ್ತಾಗ್ಬಿಟ್ಟಿದೆ ಗೈಸ್, ಇವ್ನು ಯಾಕೋ ಸುಸ್ತಾಗ್ಬಿಟ್ಟಿದೆ. ಗೌತಮ್ ಬರ ಇಲ್ಲ, ಯಾಕೆ ಸುಸ್ತಾಗ್ಬಿಟ್ಟಿದೆ, ಆಡಿಸ್ಬೇಕಾದ್ರೆ ಸುಸ್ತಾಗ್ಬಿಟ್ಟಿದೆ. ಸುಸ್ತಾಗಲ್ಲ ಬೇಕು ಅಂತ ಬಂದದಲ್ಲ, ದಾರಿ ತಪ್ಪಿ ಬಂದದ್ದು. ಅವರು 4 ಜನ ಮುಡ್ಸಿದ್ರೆ ಡ್ರಾ ಆಗುತ್ತೆ. ನೀವು ಕುತ್ಕೋಬೇಕು, ಅದೊಂದು ಎಷ್ಟು ಕುತ್ಕೊಳ್ಳಕ್ಕೆ ಹೋಗ್ಬೇಡ್ರಿ. ಇಬ್ರೇ ಇಲ್ಲ 3 ಆಡಿಸ್ರು. ಆಲ್ ದ ಬೆಸ್ಟ್, ಜಲ್ದಿ ಸ್ಟ್ರಾಂಗ್ ಆಗಿ ಆಡಿಸ್ರಿ. ಬೈಸ್ಕೊಬೇಡ್ರಿ, ಸುಸ್ತಾದ್ರೆ ಏನನ್ನ ಆಡಿ ಅವ್ರ ಕೈಲಿ ಔಟ್ ಆಗ್ಬಿಡಿ. ಸುಸ್ತಾದ್ರೆ ಆಚೆ ಹೋಗ್ಬಿಡು ಹೋಗಿ. ಇವಾಗ ಮಸ್ತ್ ಸೆಕೆಂಡ್ ಸೆಟ್ ಸ್ಟಾರ್ಟ್ ಆಯ್ತೈತೆ. ಸೆಕೆಂಡ್ ಸೆಟ್ ಕೂಲಾಗಾಡ್ಸು. ಈ ಸಲ ಕಪ್ಪು APS ಕೈಗೆ ಚಿಪ್ಪು. ನಡೀತಾ ಇದೆ ಶಬಾಷ್. ಕಮಾನ್ ಬಾ ಬ್ರೋ. ಸರ್ ಕಮಾನ್ ಗೌತಮ್. ಹುಡುಗಿರ ಹಾಕೊಂಡ್ರು ಡ್ರೆಸ್ಸು ಆರೆಂಜು. ಕಮಾನ್ ಚೆನ್ನಾಗಿತ್ತು. ನಾನು ನೈನ್ತ್ ಬಂದು ಫಸ್ಟ್ ಬಂದ್ಬಿಟ್ರೆ ಮತ್ತೆ ಗೈಸ್ ಓಡಿಸ್ತಾವನು ಫೈನಲ್ ಮ್ಯಾಚ್ ಫುಲ್ ಇಂಟ್ರೆಸ್ಟ್. ಗೌತಮ್ ನಿಧಾನಕ್ಕೆ ಆಡ್ಸು. ಕಮಾನ್ ಇವಕ್ಕೆ ಸಿಗ್ಬೇಡ, ಅವನೇ ಕೊಟ್ಬಿಡು ಅಂತ ಕರೆಕ್ಟ್ ಕಣೋ ಅಂತ ಹೇಳಿದ್ದು. ಇವ್ರು ಹೊಡೆ ತಗೋಬಾರ್ದು, ನಮಗೆ ನಾವಾಗ ಕೊಡ್ಬೇಕು ಇವ್ರಿಗೆಲ್ಲ. ಅಮ್ಮ ಕ್ಲಾಸ್ ಮಾಡ್ರ ಹೊಡಿರ ಚಪ್ಪಾಳೆ. ಗೌತಮ್ ಬಿಡ ಸೂಪರ್ ಕಾಣಲೇ, ಸೂಪರ್ ಕಾಣ ಒಳಿಗಾಡು. ಗೈಸ್ ಮಳೆ ಆಗಮನ ಆಗಿದೆ.
5 ನಿಮಿಷ ತಡ್ಕೊಂಡ್ರೆ ಮಳೆಗೆ ಒಳ್ಳೆ ಮ್ಯಾಚ್ ಸಿಗುತ್ತೆ. ನೆನ್ನೆ ಹಿಂಗೆ ಮಳೆ ಬರ್ತಿತ್ತು ಸೆಮಿಲಿ. ಹೌದಾ? ಹೆಂಗ ಮುಗಿಸ್ಬಿಟ್ರು ಬೇಗ. ಸೆಮಿ ಇವರು ಜನಸೇವಾ APS ಮೇಲೆ ಸೋತಾಗ್ಬಿಡ್ತು. ಹೌದಾ? ಮತ್ತೆ ಯಾವ ಹುಡುಗರು ಕೇಳಲಿ ಸರ್, ಜನಸೇವಾ ಅನ್ನೋದು ಒಂದು ದೊಡ್ಡ ಹೆಸರು ಮಾಡಿರೋಂಥ ಶಾಲೆ, ಅದು ಸೋಲಕ್ಕೆ ಚಾನ್ಸೇ ಇರಲಿಲ್ಲ ಅಂತ ಸ್ಕೂಲ್ಗೆ ಹೊಡೆದವ್ರೆ. ನಾವೇ ಮೊದಲನೇ ನಾವು ಬಂದಾಗೇನೆ ಫಸ್ಟ್ ಟೈಮು ಜನಸೇವಾ ಸೋತಿದ್ದು. ಅದು ಹಿಸ್ಟ್ರಿ ಇಲ್ಲಿ, ಅದು ವೆಂಕಟೇಶ ಬಾಬು ಪಾರ್ಟ್ನರ್ಶಿಪ್ ಅಲ್ಲಿ. ಗೈಸ್ ಔಟ್, ಮೊದಲನೇ ಔಟ್ ಗೌತು. ಟೈಮಿಂಗ್ ಸಿಕ್ಕಲಿಲ್ಲ. ಇರ್ಲಿ ಬಿಡು, ಪರವಾಗಿಲ್ಲ. ಕೂಲಾಗಾಡ್ಸೋ ಹೆಚ್ಚಿನ ಕೊಡ್ಲಿವಲ್ಲ. ನಾವೆಲ್ಲ ಕೇಳಂಗಿಲ್ಲ ಸರ್, ನಾವು ಕೇಳಿದ್ರೆ ತಪ್ಪಾಗ್ಬಿಡ್ತದೆ ನಮ್ದು. ಶುಕ್ರವಾರ ಬನ್ನಿ ಅಲ್ಲಿ ನಾವು ಕೇಳ್ತೀವೆಲ್ಲ. ರನ್ನಿಂಗ್ ಸರಿಯಾಗಿ ಉಂಟು ಅವನು, ರನ್ನಿಂಗ್ ಸರಿಯಾಗಿ ಫಾಸ್ಟ್ ಅವ್ನು ಸಗದ ಅವನು. ಏನಲ್ಲ ಕಣ ಅವನು. ಯಾರು? ಆ ಕಡೆಯಿಂದ ಎರಡನೇನು. ಹೌದಾ? ಲಾಸ್ಟ್ ಟೈಮ್ 100 ಮೀಟ್ರಲ್ಲೇನೋ ಸಗದ ಹೊಡಿದೆ ತಾನೆ. ಯಪ್ಪ ನಮ್ಮ ಬೇಜಾರು ಒಬ್ಬ ಇದ್ದಾಗ ನಮ್ಮ ಚಂದನು. ಗಾಯ್ಸ್ ಇನ್ನೊಂದು ಔಟ್ ಆಗ್ಬಿಡ್ತು. ನೀನೇ ಆಡ್ಸಲ್ಲ, ನಿನ್ ಚಾನ್ಸ್ ಕಡ ಇದೆ. 2 ನಿಮಿಷ ಆಡ್ಸೋ ಸಾಕು. ಗೈಸ್ ಏನು ಇಬ್ರು ಔಟ್ ಆಗ್ಬಿಟ್ರು, ಓಡಿ ಸುಸ್ತಾಗ್ಬಿಟ್ಟು ಕಣಲ್ಲೇ ಅವ್ರಲ್ಲಿ. ಇಲ್ಲ ಬಿಡ ಕೂಲಾಗಾಡ್ಸು. ನಿಂತ್ಕೊಳ್ಳಲೇ ಕೂಲಾಗಾಡ್ಸು. ಮೈನಸ್ ಅದ ನಿಂತ್ಕೊಳ್ಳೋ. ಟೈಮ್ ತಗೋ, ರಿಸ್ಟ್ ತಗೋ. ಒಳಿ ಕೊಡು. ಅಲ್ಲಿ ನೋಡಪ್ಪ, ಅಲ್ಲಿ ಸುಮ್ಮನಿರೋ. ಅವೆಲ್ಲ ಏನು ಮಾಡಕ್ಕಲ್ಲ, ಕೋಚ್ ಅವ್ರಿಗೆ ಬೆಲೆಗಳು ಜಾಸ್ತಿ. ಅಯ್ಯೋ ಬಾರ, ಫೋಲ್ಗೆ ಬಾರಲೇ, ಫೋಲ್ಗೆ ಬಾರ. 30 ಸೆಕೆಂಡ್ ವೇಸ್ಟ್ ಅಲ್ವಲ್ಲ, ಬರ್ಬೇಕು ಅಲ್ಲಿಂದ ಇಲ್ಲಿಗೆ. ಫೋಲ್ಗೆ ಬರೋ. 30 ಸೆಕೆಂಡ್ ಎಲ್ಲ 30 ಸೆಕೆಂಡ್ ವೇಸ್ಟ್ ಆಗಿ ನೀವು ಓಡ್ತಿದ್ದೀರಾ ಸರ್, ಅಲ್ಲಿ ಹುಡುಗರು ಓಡ್ತಾ ಇರೋದು. ಹಾಕವ್ರೆ ಓಡ್ತಾ ಇದ್ ಕಣಲ್ಲಿ. ಅಲ್ಲ ಓಡ್ತಾ ಕಟ್ ಮಾಡ್ಕೊಂಡೇನೆ. ಲೈನ್ ದೊಡ್ಡ ಬಿಡ, ಇಲ್ಲ ಬಿಡ. ಅಲ್ಲಿ ಹೆಂಗ ಪೋಲು ಲೈನ್ ಆಚೆ ಹಾಕೊಂಡಿಲ್ಲ ಇಲ್ವಾ? ನಾನು ಹೇಳಿ ಕರೆಕ್ಟಾಗಿ ಆ ಥರ ಬರಬೇಕು. ಹೌದಾ? ಲೈನ್ ಇನ್ನು ಆಚೆನೇ ಹೊಡಿಬೇಕು ತಾನೆ? ಹೊರಡೆ ಅದೆಲ್ಲ ಲೈನ್ ತುಳಿದು ಬೇರೆ ಥರ ಹಾಕೋರು. ಅಯ್ಯ ಆಡ್ಸ ಇನ್ನು ಲಾಸ್ಟ್ 1 ನಿಮಿಷ ಗೈಸ್, ಲಾಸ್ಟ್ 1 ನಿಮಿಷ ಇದೆ. ಲಾಸ್ಟ್ 1 ನಿಮಿಷ. ರಾಜು ಸುಸ್ತಾಗ್ಬೇಡ. ಕಮಾನ್ ಬಾಯ್ ಮುಚ್ಕೊಳ್ಳೋಣ. ಓ ಲೈನ್ ಅಂಪೈರ್ ಮಾಡೋ ಕಳ್ಸು. ಎಲ್ಲ ಒಳಗೆ ಬಂದು ಕುತ್ಕೊಂಡ್ಬಿಟ್ಟಾರ. ಅಂತೆ ಆಗೋಯ್ತು, 1 ನಿಮಿಷ ಲಾಸ್ಟು. ಕಮಾನ್ ಸಾಯಿಸ್ಬಿಡ್ತಾನೆ. ಯಾರೋ ಸಿಕ್ಬಿಟ್ರೆ ಡಾರ್ಜಿಂಗ್ ಅಳಿಸ್ಬಿಡ್ತಾನೆ. ಮೈನಸ್ ಅಳಿಸೆ ಹಾಕ್ಬಿಡ್ತಾನೆ ಅಂತ ಅವ್ರಿಗೆ. ನಮ್ಮನ್ನು ಓಡಿ ಓಡ್ಸೋ ಒಳಗಡೆ ಹುಡುಗಿರ್ ಕಣ್ಣ ನೀರು ಹಾಕ್ಬಿಡ್ತಾರ ಅವ್ನು ಮುಡ್ಸಕ್ಕೆ. ಕಮಾನ್ ಗೆದ್ದಿದೆ ಕಪ್ಪು. ಎಲ್ಲ ವಾಪಸ್ ಹೊಡೈತವ್ರೆ. ಗೆಲ್ತಿದ್ದೀವಿ ಅಂತ ಮುಂಚೆನೇ ಗೊತ್ತಿತ್ತು. APS ಹೊಡೆದೇ ಹೊಡಿಬೇಕಂತ ಆಸೆ ಇತ್ತು ಫಸ್ಟಿಂದನೂ, ಅದೇ ಇರ್ತು. ಅದಿಷ್ಟೇ, ಕೀರ್ತಿ ಒಂದು ತೊಗೊಂಬಂದು ಕೊಟ್ಟಿದ್ದೀವಿ ಸ್ಕೂಲಿಗೆ, ಅಷ್ಟೇ ಸಾಕು. ಕ್ಲಸ್ಟರ್ ಲೆವೆಲಿನ ಖೋಖೋ ಪಂದ್ಯಾವಳಿಯಲ್ಲಿ APS ಹೊನಗನಟ್ಟಿ ಶಾಲೆ ಪ್ರಪ್ರಥಮ ಬಹುಮಾನ ಗಳಿಸಿದೆ. ಭಾಳ ಅತ್ಯುತ್ತಮವಾಗಿ ಆಡಿದ್ದಾರೆ. ಇದಕ್ಕೆ ನಮ್ಮ ಮುಖ್ಯ ಶಿಕ್ಷಕರು ಮತ್ತು ಎಲ್ಲ ಶಿಕ್ಷಕರ ಸಹಕಾರ ಹಾಗೂ ಎಲ್ಲ ವಿದ್ಯಾರ್ಥಿಗಳ ಸಹಕಾರದಿಂದ ನಮ್ಮ ಶಾಲೆ ಇವತ್ತು ಪ್ರಥಮ ಸ್ಥಾನವನ್ನು ಗಳಿಸಿದೆ. ಎಲ್ಲದಕ್ಕೂ ಮುಖ್ಯ ಕಾರಣ ಏನಪ್ಪ ಅಂದರೆ ನಮ್ಮ ಮಕ್ಕಳ ಶ್ರಮ. ಆ ಮಕ್ಕಳ ಶ್ರಮದಿಂದ ಇವತ್ತೇನಾಗಿದೆ, ಈ ಶಾಲೆ ಖೋಖೋದಲ್ಲಿ ಬಹಳ ಉತ್ತಮವಾದ ಸ್ಥಾನವನ್ನು ಗಳಿಸಿದೆ. ಬಟ್ ನಮ್ಮ ಹುಡುಗರಿಲ್ಲ, ನಾವು PD ಮಾಸ್ಟರ್ ಇಲ್ಲ ಅಂದ್ರೂ ನಾವು ಖೋಖೋನ ಆಡಿ ಗೆಲ್ತೀವಿ ಅಂತ ಅವ್ರ ಶ್ರಮ ತೋರಿಸಿದ್ದಾರೆ, ಅವ್ರ ಆಟ ತೋರಿಸಿದ್ದಾರೆ.
ಗೈಸ್ ಫೈನಲಿ ನೋಡಿದ್ರಲ್ಲ ಈ ವಿಡಿಯೋ ನೋಡಿ ಏನನ್ನಿಸ್ತು ಅಂತ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ. ಗೌರ್ಮೆಂಟ್ ಸ್ಕೂಲ್ ವರ್ಸಸ್ ಪ್ರೈವೇಟ್ ಸ್ಕೂಲ್ ಅನ್ನೋದು ಅವಾಗಿಂದನೂ ಇದೆ. ಅದೊಂದು ಮ್ಯಾಚ್ ಅಂದ್ರೆ ಇಂಟ್ರೆಸ್ಟ್ ಒಂಥರ ನೋಡೋಕ್ಕೆ. ಆ ಥರ ವೈವ್ ಇರಬೇಕು ಮಕ್ಳಿಗೆ ಸ್ಪೋರ್ಟ್ಸಲ್ಲಿ, ಆವಾಗ ಒಂದು ಖುಷಿ ಇರುತ್ತೆ ಆಡೋಕ್ಕೂ. ಹೋಪ್ಲಿ ಈ ವಿಡಿಯೋ ನೋಡಿ ಇಷ್ಟ ಆಯಿತು ಅಂತ ಅಂದ್ಕೊತೀನಿ ಅಂತ ಹೇಳ್ತಾ ಸಿಗೋಣ ಇದೇ ಇನ್ನೊಂದು ವ್ಲಾಗ್ಗೆ. ಜೈ ಹಿಂದ್, ಜೈ ಕರ್ನಾಟಕ. ಬಾಯ್ ಬಾಯ್ ಗೈಸ್. ಏನಾ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಗೈಸ್.